ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಪರ್ಫೆಕ್ಟ್ ಆಗಿ ರಸಗುಲ್ಲ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ನೀವೇ ನೋಡ್ಬೋದು ಎಷ್ಟು ಸಾಫ್ಟ್ ಹಾಗೆ ಸ್ಪಾಂಜಿ ಆಗಿದೆ ಅಂತ. ರೆಸಿಪಿ ಸ್ಟಾರ್ಟ್ ಮಾಡೋ ಮುಂಚೆ ಫಸ್ಟ್ ಟೈಮ್ ನೀವೇನಾದ್ರೂ ಈ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕೂಡ ಒತ್ತಿ. ರಸಗುಲ್ಲ ಮಾಡ್ಲಿಕ್ಕೆ ನಾನಿಲ್ಲಿ 1 ಲೀಟರ್ ಅಷ್ಟು ಪ್ಯಾಕೆಟ್ ಹಾಲು ತಗೊಂಡಿದ್ದೇನೆ. ಇದನ್ನು ಮಧ್ಯ ಮಧ್ಯದಲ್ಲಿ ಕೈಯಾಡಿಸ್ತಾ ಒಂದು ಕುದಿ ಬರಿಸಬೇಕು. ಹಾಲು ಕುದಿ ಬರುವಷ್ಟರಲ್ಲಿ ಒಂದು ಕಪ್ನಲ್ಲಿ 3 ಸ್ಪೂನ್ ಅಷ್ಟು ವಿನೆಗರ್ ಹಾಕೊಳ್ಬೇಕು. ವಿನೆಗರ್ ಇಲ್ಲ ಅಂದ್ರೆ ಲಿಂಬೆ ರಸ ಹಾಕ್ಬೋದು. ಅದನ್ನು ಸೋಸಿ ಬೀಜವನ್ನೆಲ್ಲ ತೆಗೆದು 3 ರಿಂದ 4 ಸ್ಪೂನ್ ಅಷ್ಟು ಲಿಂಬೆ ರಸ ಹಾಕೊಳ್ಳಿ. 3 ಸ್ಪೂನ್ ವಿನೆಗರ್ ಹಾಕೊಂಡಿದ್ದೆ, ಅದಕ್ಕೆ 3 ಸ್ಪೂನ್ ಅಷ್ಟು ನೀರು ಹಾಕೊಂಡಿದ್ದೇನೆ. ನೋಡಿ, ಹಾಲು ಕುದಿ ಬಂದಿದೆ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಸ್ವಲ್ಪ ಕೈಯಾಡಿಸ್ತಾ ಇರಬೇಕು. ಹೀಗ್ ಮಾಡೋದ್ರಿಂದ ಕೆನೆ ಸಪರೇಟ್ ಆಗಲ್ಲ. ಮತ್ತೊಂದೇನಂದ್ರೆ ಇದು ಸ್ವಲ್ಪ ಆರತ್ತೆ ಬೇಗ. ತುಂಬಾ ಬಿಸಿ ಇರುವಾಗ್ಲೇ ನಾವು ಹಾಲನ್ನು ಒಡೆದ್ರೆ ಪನ್ನೀರ್ ಗಟ್ಟಿ ಆಗತ್ತೆ. ಹಾಗಾಗಿ ಇದನ್ನು 2 ರಿಂದ 3 ನಿಮಿಷ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. 3 ನಿಮಿಷದ ನಂತರ ಈಗ ಈ ವಿನೆಗರ್ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪ ಹಾಕೊಳ್ಬೇಕು. ಹಾಲು ಒಡಿಬೇಕು, ಅಲ್ಲಿವರೆಗೆ ಹಾಕೊಳ್ಳಿ. 3 ಸ್ಪೂನ್ ವಿನೆಗರ್ ಇಂದಲೇ ಹಾಲು ಒಡೆಯುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಮ್ಮೆ ಜಾಸ್ತಿನೂ ಬೇಕಾಗುತ್ತೆ. ಅದು ಹಾಲಿನ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನಿಮ್ಗೆ ಎಲ್ಲ ಮಿಶ್ರಣ ಹಾಕಿದ ನಂತರನೂ ಹಾಲು ಒಡಿಲಿಲ್ಲ ಅಂತಿದ್ರೆ ಪುನಃ 1 ಸ್ಪೂನ್ ವಿನೆಗರ್ ಮತ್ತೆ ನೀರು ಮಿಕ್ಸ್ ಮಾಡಿ ಹಾಕೊಳ್ಳಿ. ವಿನೆಗರ್ ಮಿಶ್ರಣವನ್ನು ಪೂರ್ತಿಯಾಗಿ ಹಾಕೊಂಡಿದ್ದೇನೆ. ನೋಡಿ, ಈಗ ಹಾಲು ಒಡೆದಿದೆ, ಪನ್ನೀರ್ ಮತ್ತೆ ನೀರು ಸಪರೇಟ್ ಆಗಿದೆ. ಈ ರೀತಿ ಆಗ್ಬೇಕು. ಇಷ್ಟ ಆದ ತಕ್ಷಣ ಇದನ್ನು ಸೋಸ್ಕೊಳ್ಬೇಕು. ಒಂದು ಪಾತ್ರೆ ಮೇಲೆ ಸ್ಟ್ರೈನರ್ ಇಟ್ಟು ಅದರ ಮೇಲೆ ಬಿಳಿ ಕಾಟನ್ ಬಟ್ಟೆ ಹಾಕೊಂಡಿದ್ದೇನೆ. ಸೋಸ್ಕೊಂಡ ನಂತರ ಈ ನೀರು ಇರುತ್ತಲ್ಲ, ಇದರಲ್ಲಿ ತುಂಬಾನೇ ಪ್ರೋಟೀನ್ ಇರುತ್ತೆ. ಹಾಗಾಗಿ ನೀವು ಇದನ್ನು ಚಪಾತಿ ಹಿಟ್ಟು ಕಲಸ್ಲಿಕ್ಕೆ, ಸೂಪ್ ಮಾಡ್ಲಿಕ್ಕೆ ಅಥವಾ ಕರಿ ಮಾಡ್ಲಿಕ್ಕೆಲ್ಲ ಯೂಸ್ ಮಾಡಬಹುದು. ನಾನು ಈ ನೀರನ್ನು ಬೇರೆ ಪಾತ್ರೆಗೆ ಹಾಕೊಂಡಿದ್ದೇನೆ. ನಂತರ ಈ ಪನ್ನೀರ್ಗೆ ಸ್ವಲ್ಪ ನೀರು ಹಾಕಿ ತೊಳಿಬೇಕು. ಯಾಕಂದ್ರೆ ನಾವು ವಿನೆಗರ್ ಹಾಕಿರ್ತೇವಲ್ಲ, ಅದರ ಹುಳಿ ಅಂಶ ಎಲ್ಲ ಹೋಗ್ಬೇಕು. ಇದನ್ನೀಗ ಸ್ವಲ್ಪ ಈ ರೀತಿ ಹಿಂಡ್ಕೊಳ್ಬೇಕು. ಇದರ ಮೇಲೆ ಯಾವ್ದಾದ್ರು ಒಂದು ಭಾರವಾದ ವಸ್ತುವನ್ನು ಇಡಬೇಕು. ಜಾಸ್ತಿ ಹೊತ್ತು ಇಡ್ಬೇಕಂತಿಲ್ಲ, 10 ನಿಮಿಷ ಇಟ್ರೆ ಸಾಕು. 10 ನಿಮಿಷ ಆಗಿದೆ. ಈಗ ಇದನ್ನು ಓಪನ್ ಮಾಡೋಣ. ನೋಡಿ, ಪನ್ನೀರ್ ರೆಡಿ ಆಗಿದೆ. ಇದು ಯಾವ ರೀತಿ ಇರ್ಬೇಕಂದ್ರೆ ನೀರೆಲ್ಲ ಡ್ರೈನ್ ಆಗಿರ್ಬೇಕು, ಆದ್ರೆ ಸ್ವಲ್ಪ ಮಾಯಿಶ್ಚರ್ ಇರಬೇಕು. ಮೊದಲಿಗೆ ಇದನ್ನು ಪುಡಿ ಮಾಡ್ಕೊಳ್ಳಿ. ನಂತರ ಕೈಯಲ್ಲಿ ಈ ರೀತಿ ಚೆನ್ನಾಗಿ ನಾದಬೇಕು. ಈಗ ಇದು ಪುಡಿ ಪುಡಿ ತರ ಇದೆ ಅಲ್ಲ, ಇದು ಚೆನ್ನಾಗಿ ಸ್ಮೂತ್ ಆಗ್ಬೇಕು. ನಾವು ಉಂಡೆ ಕಟ್ಟುವಾಗ ಯಾವುದೇ ಕ್ರ್ಯಾಕ್ಸ್ ಇರಬಾರ್ದು. ಇದನ್ನು ನಾದ್ಕೊಳ್ತಾ ಹೋದ ಹಾಗೆ ಇದರಲ್ಲಿರುವ ಜಿಡ್ಡಿನಂಶ ಬಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಒಟ್ಟುಗೂಡಿ ಬರ್ತದೆ. ಪ್ಲೇಟ್ಗೆ ಸ್ವಲ್ಪನೂ ಅಂಟ್ಕೊಳ್ಳಲ್ಲ. ಅಷ್ಟು ನಾದ್ಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಮಾಡಬೇಡಿ. 4 ನಿಮಿಷ ನಾದ್ಕೊಂಡಿದ್ದೇನೆ. ಚೆನ್ನಾಗಿ ಸ್ಮೂತ್ ಆಗಿದೆ. ನೋಡಿ, ಪ್ಲೇಟ್ಗೆ ಸ್ವಲ್ಪನೂ ಅಂಟ್ಕೊಳ್ತಾ ಇಲ್ಲ. ಇದಕ್ಕೀಗ 1 ಟೀ ಸ್ಪೂನ್ ಅಷ್ಟು ಮೈದಾ ಹಾಕ್ಬೇಕು. ಜಾಸ್ತಿ ಹಾಕಬಾರ್ದು, ಇಷ್ಟೇ ಸಾಕು. ರಸಗುಲ್ಲ ಸಕ್ಕರೆ ಪಾಕಕ್ಕೆ ಹಾಕಿದ ನಂತರ ಹೊಡಿಬಾರ್ದು ಅಂತ ಇದನ್ನ ಹಾಕೋದು, ಬೈಂಡಿಂಗ್ಗೋಸ್ಕರ. ಮೈದಾ ಹಾಕಿದ ನಂತರ ಪುನಃ 1 ನಿಮಿಷ ಇದನ್ನು ನಾದ್ಕೊಂಡಿದ್ದೇನೆ. ಟೋಟಲ್ ಆಗಿ 5 ನಿಮಿಷ ನಾನು ನಾದ್ಕೊಂಡಿದ್ದೇನೆ. ಒಂದು ಉಂಡೆ ಮಾಡಿ ನೋಡಿ, ಯಾವುದೇ ಕ್ರ್ಯಾಕ್ಸ್ ಇಲ್ಲ ಅಂತಿದ್ರೆ ಇದು ಕರೆಕ್ಟ್ ಆಗಿದೆ ಅಂತ. ಸ್ವಲ್ಪ ಒದ್ದೆ ಇರುವ ಬಟ್ಟೆಯಿಂದ ಮುಚ್ಚಿಡ್ಬೇಕು, ಯಾಕಂದ್ರೆ ಇದು ಒಣಗಬಾರ್ದು. ನೆಕ್ಸ್ಟ್ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1.5 ಕಪ್ ಅಷ್ಟು ಸಕ್ಕರೆ ತಗೊಂಡಿದ್ದೇನೆ. ಇದಕ್ಕೆ 4 ರಿಂದ 4.5 ಕಪ್ ಅಷ್ಟು ನೀರು ಹಾಕ್ಬೋದು. ನಾನಿಲ್ಲಿ 4 ಕಪ್ ನೀರು ಹಾಕೊಂಡಿದ್ದೇನೆ. ರಸಗುಲ್ಲ ಬೆಂದ ನಂತರ ಸೈಜ್ ನಲ್ಲಿ ದೊಡ್ಡದಾಗೋದ್ರಿಂದ ಈ ರೀತಿ ಅಗಲವಾದ ಪಾತ್ರೆನೇ ತಗೊಳ್ಳಿ. ಮತ್ತೆ 3-4 ಹನಿಯಷ್ಟು ರೋಸ್ ಎಸೆನ್ಸ್ ಹಾಕ್ತಾ ಇದ್ದೇನೆ. ಇದು ಇಲ್ಲ ಅಂದ್ರೆ ನೀವು 2 ಏಲಕ್ಕಿಯನ್ನು ತುದಿಯಲ್ಲಿ ಸ್ವಲ್ಪ ಓಪನ್ ಮಾಡಿ ಹಾಕ್ಬೋದು. ಒಂದೆಡೆ ಪಾಕ ಆತರ ಏನು ಮಾಡ್ಕೊಳ್ಳಿಕ್ಕಿಲ್ಲ. ಜಸ್ಟ್ ಸಕ್ಕರೆ ಕರಗಿ ಒಂದು ಕುದಿ ಬಂದ್ರೆ ಸಾಕು. ಅಷ್ಟರಲ್ಲಿ ನಾವು ಪನ್ನೀರ್ನಿಂದ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಸ್ವಲ್ಪ ಸಣ್ಣದಾಗೆ ಮಾಡ್ಕೊಳ್ಳಿ, ಯಾಕಂದ್ರೆ ರಸಗುಲ್ಲ ಬೆಂದ ನಂತರ ಸೈಜ್ ನಲ್ಲಿ ಡಬಲ್ ಆಗುತ್ತೆ. ಈ ರೀತಿ ಯಾವುದೇ ಕ್ರ್ಯಾಕ್ಸ್ ಇಲ್ಲದ ಹಾಗೆ ಉಂಡೆಗಳನ್ನು ಮಾಡ್ಕೊಳ್ಬೇಕು. ನೋಡಿ, ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಈ ಪನ್ನೀರ್ ಉಂಡೆಗಳನ್ನು ಒಂದೊಂದಾಗಿ ಇದಕ್ಕೆ ಹಾಕೊಳ್ಬೇಕು. ಪಾಕ ಚೆನ್ನಾಗಿ ಕುದಿ ಬಂದ ನಂತರನೇ ಹಾಕ್ಬೇಕು, ಇಲ್ಲಾಂದ್ರೆ ರಸಗುಲ್ಲ ಒಡೆಯೋ ಚಾನ್ಸಸ್ ಇರುತ್ತೆ. ಎಲ್ಲವನ್ನು ಹಾಕಿದ ನಂತರ ಮುಚ್ಚಳ ಮುಚ್ಚಿ ಇದನ್ನು ಕುದಿಸ್ಬೇಕು. ಹೈ ಫ್ಲೇಮ್ ನಲ್ಲೇ ಕುದಿಸ್ಕೊಳ್ಳಿ. 5 ನಿಮಿಷದವರೆಗೆ ಇದನ್ನು ಓಪನ್ ಮಾಡಬೇಡಿ, ಹಾಗೆ ಬಿಡ್ಬೇಕು. ನೋಡಿ, 5 ನಿಮಿಷ ಆಗಿದೆ. ನೀವು ನೋಡ್ಬೋದು ಸೈಜ್ ನಲ್ಲಿ ಇದೆಷ್ಟು ದೊಡ್ಡದಾಗಿದೆ ಅಂತ.
ಮುಚ್ಚಳ ಮುಚ್ಚಿ ಪುನಃ 5ರಿಂದ 7 ನಿಮಿಷ ಇದನ್ನು ಕುದಿಸಬೇಕು. ಈಗ ಟೋಟಲ್ ಆಗಿ 12 ನಿಮಿಷ ಆಗಿದೆ. ಒಂದು ಬೌಲ್ ನಲ್ಲಿ ಸ್ವಲ್ಪ ನೀರು ತಕೊಂಡು ಅದಕ್ಕೆ ಒಂದು ರಸಗುಲ್ಲವನ್ನು ಹಾಕಿ ನೋಡಿ. ಅದು ಮುಳುಗಿದ್ರೆ ಇದು ರೆಡಿ ಆಗಿದೆ ಅಂತ ಅರ್ಥ. ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ. ಇದರ ಸೈಜ್ ನೋಡ್ಬೋದು ಮೊದಲು ಹೇಗಿತ್ತು, ಈಗ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ. ಒಂದು ರಸಗುಲ್ಲಾನು ಒಡಿಲಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ನಾನು 1 ಲೀಟರ್ ಹಾಲಿನಿಂದ ಒಟ್ಟಿಗೆ 13 ರಸಗುಲ್ಲ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಮಿನಿಮಮ್ ಅಂದ್ರೆ ಒಂದು 3-4 ಗಂಟೆ ಆದ್ರೂ ನೀವು ಇಡಬೇಕು. ಸಕ್ಕರೆ ಪಾಕವನ್ನೆಲ್ಲ ಚೆನ್ನಾಗಿ ಎಳ್ಕೊಳ್ಬೇಕು. ಓವರ್ ನೈಟ್ ಇಟ್ರೆ ಇನ್ನೂ ಒಳ್ಳೇದು. ಈಗ 3 ಗಂಟೆ ಆಗಿದೆ. ಒಂದು ರಸಗುಲ್ಲವನ್ನು ನಾನು ಬೌಲ್ಗೆ ಹಾಕಿ ತೋರಿಸ್ತೇನೆ ಯಾವ ರೀತಿ ಆಗಿದೆ ಅಂತ. ರಸಗುಲ್ಲವನ್ನು ಹಿಂಡಿ ಪುನಃ ಬೌಲ್ಗೆ ಹಾಕಿದಾಗ ಅದು ತನ್ನ ಮೊದಲನೇ ಶೇಪ್ಗೆ ಬರುತ್ತೆ. ಆದ್ರೆ ನೀವಿಲ್ಲಿ ನೋಡ್ಬೋದು ಸ್ವಲ್ಪ ನಿಧಾನವಾಗಿ ಶೇಪ್ ತಗೊಳ್ತಾ ಇದೆ. ಅದೇ ಈಗ ನಿಮ್ಗೆ ನಾನು ನೆಕ್ಸ್ಟ್ ಡೇ ವಿಡಿಯೋ ತೋರಿಸ್ತಾ ಇದ್ದೇನೆ ನೋಡಿ. ಇದು ಎಷ್ಟು ಫಾಸ್ಟ್ ಆಗಿ ಶೇಪ್ ತಗೊಳ್ತಾ ಇದೆ ಅಂತ. ಯಾಕಂದ್ರೆ ಇದು ಸಕ್ಕರೆ ಪಾಕವನ್ನೆಲ್ಲ ಚೆನ್ನಾಗಿ ಎಳ್ಕೊಂಡು ತುಂಬಾ ಸ್ಪಾಂಜಿ ಆಗಿದೆ. ನಾನಿಲ್ಲಿ ಯಾವುದೇ ಎಡಿಟಿಂಗ್ ಮಾಡಿಲ್ಲ, ಯಾವ ರೀತಿ ವಿಡಿಯೋ ತೆಗೆದಿದ್ನೋ ಅದೇ ರೀತಿ ತೋರಿಸ್ತಾ ಇದ್ದೇನೆ. ಈ ರೀತಿ ಆದ್ರೆ ರಸಗುಲ್ಲ ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಅರ್ಥ. ಇದರ ಒಳಗಡೆ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಜಾಲಿ ಜಾಲಿ ತರ. ಮನೆಯಲ್ಲೇ ಇರುವಂತಹ 3ರಿಂದ 4 ಇಂಗ್ರೀಡಿಯೆಂಟ್ಸ್ ಗಳಿಂದ ನೀವು ಇದನ್ನು ಮಾಡ್ಕೊಳ್ಬಹುದು. ನಾನಿಲ್ಲಿ ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿ ನೀವು ಒಮ್ಮೆ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.